ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಯಾಳದಾಳು ಮನೆ ಅಡುಗೆ ವಿಡಿಯೋದಲ್ಲಿ ನಾವು ಕ್ರ್ಯಾಬ್ ಫ್ರೈ ಅಂದರೆ ಏಡಿ ಫ್ರೈಯನ್ನು ಈಸಿಯಾಗಿ ಮಾಡುವ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀವಿ. ನೋಡಿ, ಮಾರ್ಕೆಟ್ನಿಂದ ಫ್ರೆಶ್ ಆಗಿ ದೊಡ್ಡ ದೊಡ್ಡ ಏಡಿ ತಗೊಂಡು ಬಂದಿದ್ದೇವೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೇವೆ. ಮೊದಲಿಗೆ ಸ್ಟವ್ನಲ್ಲಿ ಬಾಣಲೆ ಇಟ್ಟು ಬಾಣಲೆ ಕಾಯುವಾಗ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾಯುವಾಗ 1 ಸ್ಪೂನ್ ಜೀರಿಗೆ ಹಾಕೋಬೇಕು. ಜೀರಿಗೆ ಕಾದಾಗ ಕರಿಬೇವಿನ ಸೊಪ್ಪು ಹಾಕೊಂಡ್ವಿ. ಕರಿಬೇವಿನ ಸೊಪ್ಪು ಕಾದ್ಮೇಲೆ ಕಟ್ ಮಾಡಿಟ್ಟ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಮಗ್ಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಾದಾಗ ಕಟ್ ಮಾಡಿಟ್ಟ 3-4 ಕಾಯಿ ಮೆಣಸನ್ನು ಹಾಕೋಬೇಕು. ಹಾಗೆ ಒಗ್ಗರಣೆಯೊಂದಿಗೆ ಮಗುಚಿಕೊಂಡು ನಂತರ ಕತ್ತರಿಸಿಟ್ಟ 3-4 ಟೊಮೆಟೊವನ್ನು ಹಾಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಟೊಮೆಟೊ ಎಣ್ಣೆಯಲ್ಲಿ ಒಳ್ಳೆ ಬೇಯಬೇಕು. ಎರಡು ಸ್ಪೂನ್ ಉಪ್ಪು ಹಾಕೊಂಡು ಹಾಗೆ 2 ಟೀ ಸ್ಪೂನ್ ಅರಶಿನ ಹುಡಿಯನ್ನು ಕೂಡ ಹಾಕೊಳ್ಬೇಕು. ಈಗ ಸರಿಯಾಗಿ ಮಿಕ್ಸ್ ಆಗುವಂತೆ ಮಗ್ಸ್ಕೊಳ್ಬೇಕು. ಟೊಮೆಟೊ ಹದವಾಗಿ ಬೆಂದ ಮೇಲೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಬೇಯುತ್ತಿರುವ ಟೊಮೆಟೊ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಶ್ರಣ ಬೆಂದ ಮೇಲೆ ಕತ್ತರಿಸಿ ಕ್ಲೀನ್ ಮಾಡಿಟ್ಟ ಏಡಿಯನ್ನು ಹಾಕೋಬೇಕು. ನೋಡಿ, ಏಡಿ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿದೆ ಅಲ್ವಾ? ಈಗ ಒಗ್ಗರಣೆ ಟೊಮೆಟೊ ಈರುಳ್ಳಿ ಮಿಶ್ರಣದೊಂದಿಗೆ ಏಡಿಯನ್ನು ಸರಿಯಾಗಿ ಮಗ್ಸ್ಕೊಳ್ಬೇಕು. ಕರೆಕ್ಟಾಗಿ ಮಿಕ್ಸ್ ಆದ್ಮೇಲೆ ಬೇಯಲಿಕ್ಕೆ ಮುಚ್ಚಳ ಮುಚ್ಚಿಟ್ಕೊಳ್ಳಿ. ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸಿ ಮುಚ್ಚಳ ತೆಗೆದು ನೋಡಿ. ಸ್ವಲ್ಪ ನೀರೆಲ್ಲ ಬಿಟ್ಟು ಬೇಯ್ತಾ ಇದೆ. ಒಂದ್ಸಲ ಚೆನ್ನಾಗಿ ಮಗ್ಚ್ಕೊಳ್ಳಿ. ನಂತರ 2 ಸ್ಪೂನ್ ಮೆಣಸಿನ ಹುಡಿ, 1 ಸ್ಪೂನ್ ಮಸಾಲ ಹುಡಿ, 1 ಸ್ಪೂನ್ ಕೊತ್ತಂಬರಿ ಜೀರಿಗೆ ಸಾಂಬಾರ್ ಮಸಾಲ ಹುಡಿ ಹಾಗೆ ಕರಿಮೆಣಸಿನ ಪುಡಿ 1 ಸ್ಪೂನ್ ಹಾಕೊಂಡು ಸರಿಯಾಗಿ ತಿರುವಿ. ಎಲ್ಲ ಮಸಾಲೆಗಳು ಮಿಕ್ಸ್ ಆದ್ಮೇಲೆ 1 ಗ್ಲಾಸ್ ನೀರು ಹಾಕೊಂಡು ಏಡಿ ಮಸಾಲ ಬೇಯಲಿಕ್ಕೆ ಮುಚ್ಚಳ ಮುಚ್ಚಿಟ್ಕೊಳ್ಬೇಕು. ಒಳ್ಳೆ ಬೆಂದು ಏಡಿ ಮಸಾಲ ಫ್ರೈ ಸೂಪರ್ ಆಗಿ ರೆಡಿ ಆಗಿದೆ. ಈಗ ಏಡಿ ಫ್ರೈ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೊನೆಯಲ್ಲಿ ಚೆನ್ನಾಗಿ ಮಗ್ಚ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಸೂಪರ್ ಆಗಿ ಏಡಿ ಮಸಾಲ ಫ್ರೈ ರೆಡಿ ಆಯ್ತು. ಬಹಳ ಟೇಸ್ಟಿ ಆಗಿರುತ್ತೆ. ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಏಡಿ ಫ್ರೈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊಂಡಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋ ನೋಡ್ತಾ ಇರಿ. ಬಾಯ್.